ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೋಬೇಕು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಸ್ವಲ್ಪ ಧನಿಯಾ, ಈರುಳ್ಳಿ ಬಜ್ಜಿಗೆ ಸ್ವಲ್ಪ ಧನಿಯಾ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸಾಕು, ಸ್ವಲ್ಪ ತರಿಯಾಗಿ ಎಷ್ಟೇ ಸಾಕು, ಹೊಡ್ಕೊಂಡ್ರೆ ಸಾಕು. ಇಷ್ಟು ತರಿ ಆದರೆ ಸಾಕು. ಧನಿಯಾ, ಈರುಳ್ಳಿ ಬಜ್ಜಿಗೆ ಧನಿಯಾ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಡಾ ಪುಡಿ, ಕಡಲೆ ಹಿಟ್ಟು, ಬಿಸಿ ಎಣ್ಣೆ, ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಧನಿಯಾ ಆದಮೇಲೆ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಟಿಕೆ ಅಡಿಗೆ ಸೋಡಾ, ನಂತರ ಈರುಳ್ಳಿ ಹಾಕಿ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಬಿಸಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ನೀರು ಇವಾಗ ಹಾಕೋದು ಬೇಡ, ನೀರು ಆಮೇಲೆ ಹಾಕೋಣ. ಇದೆಲ್ಲ ಈರುಳ್ಳಿ ಎಲ್ಲ ಹಿಟ್ಟು ಉಪ್ಪು ಮಸಾಲ ಎಲ್ಲ ಹಿಡೀಲಿ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಕಂದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು, ಇಲ್ಲ ಗ್ರೀನ್ ಚಿಲ್ಲಿ ಬೇಕಂದ್ರೆ ಗ್ರೀನ್ ಚಿಲ್ಲಿ, ಕರಿ ಲೀವ್ಸು, ಕೊರೈಂಡರ್ಸ್ನ ಹಾಕ್ಕೊತೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಬೈಂಡಿಂಗ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೀರು, ಖಾರ ನೋಡ್ಕೊಂಡು ಹಸಿ ಕಾಯಿ ಹಾಕೋಬೇಕು. ಗ್ರೀನ್ ಚಿಲ್ಲಿ, ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕೊಳ್ಳಿ, ಇಲ್ಲ ಬೇಡ ಅಂತಂದರೆ ಚಿಲ್ಲಿ ಫ್ಲೇಕ್ಸ್ ಬೇಕಾದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ ಇಡಬೇಕು. ಎಣ್ಣೆ ಕಾದಿದೆ ಅಂದರೆ ಸ್ವಲ್ಪ ಸಾಂಪಲ್ ಹಾಕಿ ನೋಡೋಣ. ಎಣ್ಣೆ ಕಾದಿದ್ರಲ್ಲಿ ದೊಡ್ಡ ಶೇಪ್ ಬೇಕಂದರೆ ದೊಡ್ಡ ಶೇಪ್, ಚಿಕ್ಕ ಶೇಪ್ ಬೇಕಂದರೆ ಚಿಕ್ಕ ಶೇಪ್. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಧನಿಯಾ ಬೀಜ. ಧನಿಯಾ ಬೀಜದಿಂದಲೇ ಮಾಡಬೇಕಿದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಟರ್ನ್ ಮಾಡಿ ಬೇಕಂದರೆ ಬೆನೆಸ್ಬೋದು. ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ರೆಡಿ. ಈ ಈರುಳ್ಳಿ ಬಜ್ಜಿಗೆ ಮೇನ್ ಆಗಿ ಧನಿಯಾ ಕಾಳು ಹಾಕಬೇಕು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.